ಹಾಯ್ ಎವ್ರಿವನ್, ವೆಲ್ಕಮ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ಸಿಂಗಲ್ ಚೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನಾನು ಮೊದಲಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ, 10 ನಂಬರ್ ಕ್ರೋಶಾ ತೊಗೊಂಡಿದ್ದೀನಿ. ನೋಡಿ, ನಾನು ಮೊದಲಿಗೆ ಬಟ್ಟೆಗೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬಟ್ಟೆ ಒಳಗಿಂದ ತೊಗೊಂಬಂದ್ಬಿಟ್ಟು ಈ ಥರ ಸಿಂಗಲ್ ಲಾಕ್ ಮಾಡ್ಕೊಂಬಿಟ್ಟು ನಾವು ಇವಾಗ ಏನು ಮಾಡೋಣ ಅಂದರೆ ಚೈನ್ಸ್ ಹಾಕ್ಕೊಂಡು ಹೋಗೋಣ. ಚೈನ್ಸ್ ಬಂದು 5 ಆ್ಯಂಡ್ 3. ಮೊದಲಿಗೆ ನಾನು 5 ಚೈನ್ ಹಾಕ್ಕೊತಿದ್ದೀನಿ. ನೋಡಿ, 1 2 3 4 5 ಚೈನ್ಸ್ ಹಾಕ್ಕೊಂಡು ಕ್ರೋಶಾ ಎಲ್ಲಿಗೆ ಬರುತ್ತೋ ನೋಡ್ಕೊಂಬಿಟ್ಟು ಈ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇದು 5 ಚೈನ್ ಆಯಿತು. ಇವಾಗ ನಾನು ಮತ್ತೆ 3 ಚೈನ್ ಹಾಕ್ಕೊತಿದ್ದೀನಿ. 1 2 3 5 ಚೈನ್ 3 ಚೈನ್ ಆ ಥರ ಹಾಕ್ಕೋಬೇಕು. ನೋಡಿ, ನಾನು ಇದನ್ನು ಇಲ್ಲಿಗೆ ಲಾಕ್ ಮಾಡಿಕೊಂಡೆ. ಇದೇ ಥರ 5 ಚೈನು 3 ಚೈನ್. ನೋಡಿ, ಇದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಇದೇ ಥರ ಸೇಮ್ 5 ಚೈನು 3 ಚೈನ್, ನಂತರ ಮತ್ತೆ 3 ಚೈನು. ಇದೇ ಥರ ನಾನು ಕಂಪ್ಲೀಟಾಗಿ ಹಾಕ್ಕೊಂಡು ಹೋಗ್ತೀನಿ. 5 ಚೈನ್ 3 ಚೈನ್ ಆ ಥರ. ನೋಡಿ, ಈ ಥರ 5 3 5 3 ಈ ಥರ ಬರುತ್ತೆ. ನೋಡಿ, ಇವಾಗ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈ ಥರ ಬಂತು ಚೈನು. ಇದಾದಮೇಲೆ ನಾನು ಹಿಂಗೆ ಬಟ್ಟೆನ ಇಲ್ಲಿಗೆ ತಿರುಗಿಸ್ಕೊತೀನಿ. ಹಂಗೆ ನೋಡಿ, ಈ ಥರ ಬಟ್ಟೆ ತಿರುಗಿಸ್ಕೊತೀನಿ. ತಿರ್ಸ್ಕೊಂಬಿಟ್ಟು ನೋಡಿ, ಇದು ನನ್ನ ಕುಚ್ಚಿ ಅಂತ ಬಿಟ್ಟಿದ್ನಲ್ಲ ಸ್ಟಾರ್ಟಿಂಗು. ಈಗ ಅದ್ರ ಮೇಲೇ ಮತ್ತೆ 5 ಚೈನ್ ಹಾಕ್ಬಿಟ್ಟು 5 ಚೈನು ಲಾಕ್ ಮೇಲೆ ಲಾಕ್. ಇಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ವ, ಅದ್ರ ಮೇಲೇ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಂಬಿಟ್ಟು ಇವಾಗ ನಾನು ಒಂದು ಚೈನ್ ಹಾಕ್ಕೊತಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು 3 ಚೈನ್ ಹಾಕಿದ್ವಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ಇದಾದಮೇಲೆ ನಾನು ಇಲ್ಲಿ 5 ಚೈನ್ ಇದೆಯಲ್ಲ, ಈ 3 ಚೈನ್ ಏನಿದೆ ಇದನ್ನು ಬಿಟ್ಟು ಬಿಡಬೇಕು. 5 ಚೈನ್ ಇದೆಯಲ್ಲ ಅಲ್ಲಿಗೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಸೂಜಿ ಮೇಲೆ ದಾರ ತಗೊಂಡು 5 ಚೈನ್ ಒಳಗಡೆ ಹಾಕಿ ಈ ಥರ ಸ್ವಲ್ಪ ನಾನು ಲೆಂತ್ ತೊಗೊತಿದ್ದೀನಿ. ನೋಡಿ, ಈ ಥರ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಈ ಥರ ನಾನು 15 ಕಂಬಗಳನ್ನ ಹಾಕ್ಕೊತಿದ್ದೀನಿ ಇದರಲ್ಲಿ. ನಾನೀಗ 15 ಕಂಬಗಳನ್ನ ಹಾಕ್ಕೊತಿದ್ದೀನಿ. ನಾವು ಇದನ್ನು ಹೈಟ್ ತೊಗೋಬೇಕಾಗುತ್ತೆ. ನೋಡಿ, ಈ ಥರ ಹೈಟ್ ತೊಗೋಬೇಕು. 3 4 ಈ ಥರ ನಾನು 15 ಕಂಬಗಳನ್ನ ಹಾಕ್ಕೊತೀನಿ ಇದರೊಳಗಡೆ. ನೋಡಿ, ನಾನು 15 ಕಂಬಗಳನ್ನ ಇದರೊಳಗಡೆ ಹಾಕಿದ್ದೀನಿ. ಇವಾಗ ಹಾಕಿಬಿಟ್ಟು ನಾವು ಇದಕ್ಕೆ ಶೇಪ್ ಈ ಥರ ಕೈಯಿಂದ ಮಾಡ್ಕೋಬೇಕು. ನೀಟಾಗಿ ಕಾಣಿಸುತ್ತೆ. ಇವಾಗ ನಾನು ಇಲ್ಲಿ ಇದನ್ನು
ಲಾಕ್ ಮಾಡ್ಕೊತೀನಿ. ಮತ್ತೆ ನೋಡಿ 3 ಚೈನ್ ಇತ್ತಲ್ಲ ಅದ್ರ ಮೇಲ್ಗಡೆ ನಾವು ಲಾಕ್ ಮಾಡ್ಕೋಬೇಕು. ಈ ಥರ ನೋಡಿ ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ ಇದು ಆರ್ಚ್. ಅದಾದಮೇಲೆ ನಾವು ತಿರ್ಗಾ ಇಲ್ಲಿ ಲಾಕ್ ಮಾಡಿದ್ವಲ್ವಾ, ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಾಕ್ ಮಾಡ್ಕೊಂಬಿಟ್ಟು ಇವಾಗ ಮತ್ತೆ ತಿರ್ಗಾ ನಾನು 5 ಚೈನ್ ಕುಚ್ಚಿಗೆ ಅಂತ ನೋಡಿ ಇಲ್ಲಿ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮತ್ತೆ ಓಕೆನಾ. ಇದಾದಮೇಲೆ ನಾನು ಒಂದು ಚೈನ್ ಹಾಕ್ಕೊಂಡು 3 ಚೈನ್ ಇತ್ತಲ್ಲ ಅದ್ರ ಮೇಲ್ಗಡೆ ಲಾಕ್ ಮಾಡ್ಕೊತೀನಿ. ಈ ಥರ ಲಾಕ್ ಆದಮೇಲೆ ಇಲ್ಲಿಂದ ನಾನು ಡೈರೆಕ್ಟಾಗಿ ಕಂಬ ಮತ್ತೆ ಸೇಮ್ ಆರ್ಚ್ ನೋಡಿ ಈ ಥರ ಇದೇ ಥರ ಮತ್ತೆ 15 ಕಂಬಗಳನ್ನ ಹಾಕ್ಕೊಳ್ಳೋದು. ನೋಡಿ 14 ಚೈನ್ ಆಗಿದೆ. ಕಂಬ ಆದಮೇಲೆ ನಾವು ತಿರ್ಗಾ ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಬಿಟ್ಟು ತಿರ್ಗಾ ಒಂದು ಚೈನು ಲಾಕ್ ಮೇಲೆ ಲಾಕು ಮತ್ತು 5 ಚೈನ್ಸ್ ಇದಕ್ಕೆ ಕುಚ್ಚಿಗೆ ಅಂತ ನೋಡಿ ಫಿನಿಶಿಂಗು ಲಾಸ್ಟ್ಗೆ ಈ ಥರ ಬಂತು. ಅದಾದಮೇಲೆ ಮತ್ತೆ ನಾನು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮೇಲೆ ಲಾಕು. ಇದಾದಮೇಲೆ ನನ್ನ ಕುಚ್ಚಿಗೆ ಅಂತ 5 ಚೈನು ನೋಡಿ ಈ ಥರ ಬರುತ್ತೆ. ನಾನಿವಾಗ ಇಲ್ಲಿಗೆ ಈ ಥರ 2 ಲಾಕ್ ಹಾಕ್ಕೊಂಬಿಟ್ಟು ದಾರಾನ ಇಲ್ಲಿಗೆ ಕಟ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡ್ರೆ ಮುಗಿಯಿತು. ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಈಸಿನೇ ಇದೆ, ಸಿಂಪಲ್ಲಾಗೂ ಇದೆ. ಇದು ಇವಾಗ ಕುಚ್ಚಾಕ್ಬಿಟ್ಟು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಫಿನಿಶಿಂಗ್ ಈ ಥರ ಕಾಣಿಸ್ತಿದೆ, ಚೆನ್ನಾಗಿದೆ ಅಲ್ವಾ? ತುಂಬಾ ಈಸಿಯಾಗೂ ಇದೆ, ತುಂಬ ಸಿಂಪಲ್ಲಾಗೂ ಇದೆ. ವಿಡಿಯೋ ಇಷ್ಟ ಆಗಿದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.